ಭೂಲೋಕದ ನಿವಾಸಿಗಳಿರ ಕಿವಿಗೊಡಿರಿ. ಜನಗಳೇ, ಜನಾಧಿಪತಿಗಳೇ, ಬಡವರೇ, ಬಲ್ಲಿದರೆ ನೀವೆಲ್ಲರೂ ಒಂದಾಗಿ ಬಂದು ಆಲೈಸಿರಿ. ನನ್ನ ಬಾಯಿ ಸುಜ್ಞಾನವನ್ನು ಬೋಧಿಸುವುದು, ನನ್ನ ಹೃದಯವು ವಿವೇಕವನ್ನು ಫಲಿಸುವುದು. ನಾನು ಧರ್ಮರಹಸ್ಯವನ್ನು ಕಿವಿಗೊಟ್ಟು ಕೇಳಿ ಕಿನ್ನರಿಯನ್ನು ಬಾರಿಸುತ್ತಾ ಅದರ ಗೂಢಾರ್ಥವನ್ನು ಪ್ರಕಟಿಸುವೆನು. ಆಪತ್ತಿನಲ್ಲಿ ಯಾಕೆ ಭಯಪಡಬೇಕು? ದ್ವೇಷಿಗಳು ಮೋಸದಿಂದ ಸುತ್ತಿಕೊಂಡಿರುವಾಗ ನಾನು ಹೆದರುವುದೇಕೆ? ಅವರು ತಮ್ಮ ಐಶ್ವರ್ಯವನ್ನೇ ನಂಬಿದ್ದಾರೆ. ತಾವು ಬಹಳ ಆಸ್ತಿವಂತರೆಂದು ಒಪ್ಪಿದ್ದಾರೆ. ಆದರೆ ಯಾವನಾದರೂ ತನ್ನ ಸಹೋದರನು ಸಮಾಧಿಯಲ್ಲಿ ಸೇರದೆ ಶಾಶ್ವತವಾಗಿ ಬದುಕಿರುವುದಕ್ಕಾಗಿ ದೇವರಿಗೆ ಈಡನ್ನು ಕೊಟ್ಟು ಅವನ ಪ್ರಾಣವನ್ನು ಬಿಡಿಸಲಾರನು. ಮರಣವನ್ನು ತಪ್ಪಿಸುವುದಕ್ಕೆ ಎಷ್ಟು ಹಣ ಕೊಟ್ಟರೂ ಸಾಲುವುದೇ ಇಲ್ಲ. ಅಂಥ ಪ್ರಯತ್ನವು ನಿಷ್ಫಲವೆಂದು ಬಿಟ್ಟೇ ಬಿಡಬೇಕು. ಸುಜ್ಞಾನಿಗಳು ಸಾಯುವುದನ್ನು ನೋಡುತ್ತೇವಲ್ಲ, ಹಾಗೆಯೇ ಪಶುಗಳಂತಿರುವ ಜ್ಞಾನಹೀನರು ನಾಶವಾಗುತ್ತಾರೆ. ಅವರು ನಂಬಿದ ಆಸ್ತಿಯು ಇತರರ ಪಾಲಾಗುತ್ತದೆ. ಯಾರು ವಿಸ್ತಾರವಾದ ಭೂಸ್ಥಿತಿಗಳಿಗೆ ತಮ್ಮ ಹೆಸರುಗಳನ್ನು ಕೊಟ್ಟಿದ್ದಾರೋ ಅಂಥವರಿಗೂ ಸಮಾಧಿಯೇ ಶಾಶ್ವತ ಮಂದಿರವು. ಅದೇ ಅವರ ನಿತ್ಯ ನಿವಾಸ ಸ್ಥಾನ. ಮನುಷ್ಯನು ಎಷ್ಟು ಘನವಾದ ಪದವಿಯಲ್ಲಿದ್ದರೂ ಸ್ಥಿರವಲ್ಲ, ಪಶುಗಳಂತೆಯೇ ಇಲ್ಲವಾಗುತ್ತಾನೆ. ಮೂರ್ಖರಿಗೂ ಅವರ ಮಾತಿನಂತೆ ನಡೆಯುವವರಿಗೂ ಇದೇ ಗತಿ. ಅವರು ಕುರಿಗಳಂತೆ ಪಾತಾಳದಲ್ಲಿ ದಟ್ಟವಾಗಿ ಸೇರಿಸಲ್ಪಡುವರು. ಮೃತ್ಯುವೇ ಅವರ ಪಾಲಕನು. ಅವರಿಗೆ ನಿವಾಸ ಇಲ್ಲದ ಹಾಗೆ ಪಾತಾಳವು ಅವರ ರೂಪವನ್ನು ನಾಶ ಮಾಡುವುದು. ಉದಯ ಕಾಲದಲ್ಲಿ ಯಥಾರ್ಥರು ಅವರ ಮೇಲೆ ದೊರೆತನ ನಡೆಸುವವರು. ಆದರೆ ದೇವರು ನನ್ನ ಪ್ರಾಣವನ್ನು ಮೃತ್ಯು ಹಸ್ತದಿಂದ ತಪ್ಪಿಸಿ ಸ್ವೀಕಾರ ಮಾಡುವನು. ಒಬ್ಬನ ಐಶ್ವರ್ಯವು ಗೃಹ ವೈಭವವು ವೃದ್ಧಿಯಾದಾಗ ಕಳವಳಪಡಿಸಬೇಡ. ಅವನು ಸಾಯುವಾಗ ಏನು ತೆಗೆದುಕೊಂಡು ಹೋಗಲಾರನಷ್ಟೇ. ಅವನ ವೈಭವವು ಅವನೊಡನೆ ಹೋಗುವುದಿಲ್ಲ. ಸಿರಿ ಬಂದಾಗ ಹೇರರ ಹೊಗಳಿಕೆಗೆ ತಪ್ಪದು ಎಂಬಂತೆ ಅವನ ಜೀವಮಾನದಲ್ಲಿ ಆತ್ಮಸ್ತುತಿಯಿಂದಲೂ ಜನಸ್ತುತಿಯಿಂದಲೂ ಕೂಡಿದವನಾದರೂ ಪಿತೃಗಳ ಬಳಿಗೆ ಸೇರಿ ಅವರಂತೆಯೇ ಎಂದಿಗೂ ಬೆಳಕನ್ನು ಕಾಣದೇ ಇರುವನು. ವಿವೇಕಹೀನ ಮನುಷ್ಯನು ಎಷ್ಟು ಘನವಾದ ಪದವಿಯಲ್ಲಿದ್ದರೂ ಪಶುಗಳಂತೆಯೇ ಇಲ್ಲವಾಗುತ್ತಾನೆ. ಆಮೆನ್. ಹಾಲೆಲೂಯಾ. ಶಬ್ದವಾಗಿ ಹೇಳೋಣ, ಹಾಲೆಲೂಯಾ.
ಇಲ್ಲಿ ದೇವರು ಸದ್ಭಕ್ತನಾದಂಥ ಈ ಒಂದು ಕೋರಾಹೀನನು ಬರೆದಂಥ ಕೀರ್ತನೆ ಇದಾಗಿದೆ. ಹಲ್ಲೆಲೂಯಾ. ದಾವೀದನು ಕೋರಾಹೀನನು ಇಬ್ಬರು ಸೇರಿ ಈ ಒಂದು ಕೀರ್ತನೆಯನ್ನು ರಚಿಸಿದ್ದಾರೆ. ಕೆಲವು ಸಾರಿ ಇಬ್ಬರು ಒಂದೊಂದು ಅಧ್ಯಾಯವನ್ನು ಇಲ್ಲ ಕೆಲವು ಅಧ್ಯಾಯಗಳನ್ನು ಅವರ ಆದಂಥ ಅನುಭವಗಳನ್ನು ನಡೆದು ಬಂದಂಥ ದಾರಿಯನ್ನು ಈ ಸತ್ಯವೇದದಲ್ಲಿ ಆತರು ಅವರು ಪಡೆದಿರುವಂಥ ಎಲ್ಲ ಸಮಸ್ಯೆಗಳಲ್ಲಿ ಅವರು ಹೊಂದಿಕೊಂಡಿರುವಂಥ ಎಲ್ಲ ಬಾಧೆಗಳಲ್ಲಿ ನಮಗೆ ಈ ಒಂದು ಬುಕ್ಕಿನ ಮೂಲಕವಾಗಿ ಕೀರ್ತನೆ ಪುಸ್ತಕದ ಮೂಲಕವಾಗಿ ನಮಗೆ ತಿಳಿಸಿಕೊಟ್ಟು ಹೋಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಐಶ್ವರ್ಯ ವ್ಯರ್ಥ, ಮರಣ ನಿಶ್ಚಯ, ಸದ್ಭಕ್ತರಿಗೆ ಗತಿ ಉಂಟು ಎಂಬುದು ಈ ಪ್ರಧಾನ ಗಾಯಕನ ಕೀರ್ತನೆ ಸಂಗ್ರಹದಿಂದ ತೆಗೆದದ್ದು. ಕೋರಾಹೀನನು ಬರೆದಂಥ ಕೀರ್ತನೆ ಇದಾಗಿದೆ. ಹಲ್ಲೆಲೂಯಾ. ಐಶ್ವರ್ಯಕ್ಕೂ ಮರಣ ಇದೆ, ಆಸ್ತಿವಂತನಿಗೂ ಮರಣ ಇದೆ, ನಿರ್ಗತಿಕನಿಗೂ ಮರಣ ಇದೆ. ಆದರೆ ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಯಾವ ವ್ಯಕ್ತಿಯಿಂದ ಯಾವ ಶಕ್ತಿಯಿಂದ ಏನೇ ಮಾಡಿದರೂ ಕೂಡ ನಾವು ಇಲ್ಲಿ ಮುಂದಿನ ವಚನಗಳಲ್ಲಿ ನಾವು ನೋಡೋಣ. 1ನೇ ವಚನ ಒಂದ್ಸಾರಿ ನಾವು ಓದೋಣ. ಸಕಲ ದೇಶಗಳವರೇ ಕೇಳಿರಿ, ಭೂಲೋಕದ ನಿವಾಸಿಗಳಿರೇ ಕಿವಿಗೊಡಿರಿ, ಜನಗಳೇ ಜನಾಧಿಪತಿಗಳೇ ಬಡವರೇ ಬಲ್ಲಿದರೆ ನೀವೆಲ್ಲರೂ ಒಂದಾಗಿ ಬಂದು ಆಲೈಸಿರಿ. ಹಲ್ಲೆಲೂಯಾ. ಇಲ್ಲಿ ದೇವರು ನಮ್ಮನ್ನ ಕರಗಳನ್ನು ಚಾಚಿ ಕರಿತಾ ಇದ್ದಾನೆ. ಏನೆಂಬುದಾಗಿ ಅಂದ್ರೆ ಸಕಲ ದೇಶಗಳವರೇ ಕೇಳಿರಿ. ಈ ಒಂದು ಭಾಷೆಯನ್ನ ಈ ಒಂದು ಶಬ್ದವನ್ನು ನಾವು ಎಲ್ಲಿ ಕೇಳಿಸ್ಕೊಳ್ತೇವಂದ್ರೆ ನಮ್ಮೂರಲ್ಲಿ ಏನಾದರೂ ಜಾತ್ರೆ ಇದ್ದಾಗ, ನಮ್ಮೂರಲ್ಲಿ ಏನಾದರೂ ಒಂದು ಆಧಾರ್ ಕಾರ್ಡ್ ಚೇಂಜ್ ಮಾಡಿಸ್ಬೇಕಂದಾಗ, ನಮ್ಮೂರಲ್ಲಿ ಏನಾದರೂ ರೇಷನ್ ಕಾರ್ಡ್ ಆಗಲಿ ಯಾವುದೇ ಕಾರ್ಡ್ ಚೇಂಜ್ ಮಾಡಬೇಕಂತ ಏನಾದರೂ ಒಂದು ಕಾನೂನು ಬಂತಂದರೆ ನಮ್ಮೂರಲ್ಲಿ ಒಂದು ತಪ್ಪಡಿ ತಗೊಂಡು ಏನು ಮಾಡ್ತಾರೆ, ಕೇಳಿರಿ, ಎಲ್ಲರಿಗೂ ನಿಮಗೆ ಒಂದು ವಿಷಯವನ್ನು ತಿಳಿಸ್ಲಿಕ್ಕೆ ನಾವು ಬಂದಿದ್ದೇವೆ, ಈ ವಿಷಯವನ್ನು ಕೇಳಿ ನೀವೇನು ಮಾಡಬೇಕು, ಮುಂದಿನ ಒಂದು ಆಗಮನಕ್ಕೆ ನೀವು ಹೊಂದಿಕೊಂಡು ಹೋಗಬೇಕೆಂಬುದಾಗಿ ನಮ್ಮ ಗ್ರಾಮದಲ್ಲಿ ಹೆಂಗೆ ಸಾರ್ತರೋ ಹಾಗೆ ದೇಶದಲ್ಲಿ ಇರುವಂಥ ಎಲ್ಲ ಜನರಿಗೆ ದೇವರು ಒಬ್ಬರಿಗೆ, ಒಂದು ಊರಿಗೆ, ಒಂದು ದೇಶಕ್ಕೆ, ಒಂದು ರಾಜ್ಯಕ್ಕೆ ಅಂತ ಹೇಳಿಲ್ಲ. ಸಕಲ ದೇಶಗಳವರೇ ಕೇಳಿರಿ, ಭೂಲೋಕದ ನಿವಾಸಿಗಳಿರೇ ಕಿವಿಗೊಡಿರಿ, ಜನಗಳೇ ಜನಾಧಿಪತಿಗಳೇ ಬಡವರೇ ಬಲ್ಲಿದರೆ ನೀವೆಲ್ಲರೂ ಒಂದಾಗಿ ನನ್ನ ಆಲಯದಲ್ಲಿ ನನ್ನ ಸ್ವರಕ್ಕೆ ನೀವು ಕಿವಿಗೊಡಬೇಕೆಂಬುದಾಗಿ ಈ ಕೋರಾಹೀನನು ಭಕ್ತನಾದಂಥ ದಾವೀದನು ಕೋರಾಹೀನನು ಸೇರಿ ಎಲ್ಲ ದೇಶಗಳವರಿಗೆ ಒಂದು ಸುದ್ದಿಯನ್ನು ಸಾರ್ತಾ ಇದ್ದಾರೆ. ಅದು ಯಾವ ಸುದ್ದಿ ಗೊತ್ತಾ? ಇಲ್ಲಿ 4ನೇ ವಚನ 5ನೇ ವಚನ ನಾವು ಓದೋಣ. ನನ್ನ ಬಾಯಿ ಸುಜ್ಞಾನವನ್ನು ಬೋಧಿಸುವುದು, ನನ್ನ ಹೃದಯವು ವಿವೇಕವನ್ನು ಫಲಿಸುವುದು, ನಾನು ಧರ್ಮ ರಹಸ್ಯವನ್ನು ಕಿವಿಗೊಟ್ಟು ಕೇಳಿ ಕಿನ್ನರಿಯನ್ನು ಬಾರಿಸುತ್ತಾ ಅದರ ಗೂಢಾರ್ಥವನ್ನು ಪ್ರಕಟಿಸುವೆನು. ನಮ್ಮ ಬಾಯಿ ಏನು ಮಾಡುತ್ತೆ ಅಂದರೆ ಅನೇಕ ಸಾರಿ ನಾವೇ ಕೆಟ್ಟದಾಗಿ ಮಾತಾಡ್ತೇವೆ, ಒಳ್ಳೆಯದನ್ನು ಮಾತಾಡ್ತೇವೆ. ಎರಡೂ ಮಾತಾಡಲಿಕ್ಕೆ ಯಾವುದು ಯೂಸ್ ಆಗುತ್ತೆ? ಪ್ರತಿದಿನ ನಮ್ಮ ಬಾಯಿನೇ ಯೂಸ್ ಆಗೋದು. ATM ಕಾರ್ಡ್ ಯೂಸ್ ಆಗುತ್ತಾ? ATM ಕಾರ್ಡ್ ATM ಅಲ್ಲಿ ಮಾತ್ರನೇ ಯೂಸ್ ಆಗೋದು. ಆದರೆ ಬಾಯಿ ATM ಕಾರ್ಡ್ಗಿಂತ ಬಹಳ ಪ್ರಾಮುಖ್ಯವಾದದ್ದು. ಹಲ್ಲೆಲೂಯಾ. ಈ ಬಾಯಿಯನ್ನು ATM ಕಾರ್ಡ್ಗೆ ದೇವರು ಕೊಟ್ಟಿಲ್ಲ. ಈ ಶರೀರದಲ್ಲಿ ತಾನು ತನ್ನ ಹೋಲಿಕೆಗೆ ಮೇರೆಗೆ ನಮ್ಮನ್ನು ಸೃಷ್ಟಿ ಮಾಡಿದಂಥ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಆತನ ಹೋಲಿಕೆಗೆ ಸರಿಯಾಗಿ ನಮ್ಮನ್ನು ಉಂಟು ಯಾಕೆ ಮಾಡಿದನೆಂದರೆ ಆತನು ಯಾವ ರೀತಿಯಾಗಿ ಈ ಲೋಕದಲ್ಲಿ ಜೀವಿಸಿದ್ನೋ ಅದೇ ರೀತಿಯಾಗಿ ತನ್ನ ಪ್ರಜೆಗಳು ಜೀವಿಸಬೇಕೆಂಬುದಾಗಿ ಆತನು ಶ್ವಾಸವನ್ನು ಊದಿ ನಮ್ಮನ್ನ ಈ ರೀತಿಯಾಗಿ ತಯಾರು ಮಾಡಿದ್ದಾನೆ. ಆದರೆ ನಾವೇನು ಮಾಡ್ತಾ ಇದ್ದೀವ? ನನ್ನ ಬಾಯಿ ಸುಜ್ಞಾನವನ್ನು ಬೋಧಿಸುವುದು, ನನ್ನ ಹೃದಯವು ವಿವೇಕವನ್ನು ಫಲಿಸುವುದು. ಸುಜ್ಞಾನವನ್ನು ಬೋಧಿಸು ಎಂಬುದಾಗಿ ನಮಗೆ ಬಾಯಿಯನ್ನು ದೇವರು ಕೊಟ್ಟಿದ್ದಾರೆ. ಆದರೆ ನಾವು ಸುಜ್ಞಾನವನ್ನು ಬೋಧಿಸಿದರೆ ಅನೇಕರ ಮನಸ್ಸಿಗೆ ಬಹಳ ಬಾಧೆ ಆಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ.
ದೇವರು ನಂಬಿದಂಥ ನಾವು ಸುಜ್ಞಾನವನ್ನು ಹೇಳಿಕೊಡುವುದಾದರೆ, ವಾಕ್ಯದ ಬೋಧನೆಯನ್ನು ನಾವು ತಿಳಿಸುವುದಾದರೆ, ಎಲ್ಲಿದ್ದು ಇವರಿಗೆ ಗೊತ್ತು ಎನ್ನುವಂಥ ಆಲೋಚನೆ ಮಾಡ್ತಾರೆ, ಮತ್ತೆ ಮನಸ್ಸಿನಲ್ಲಿ ಕೂಡ ಬೈಕೊಳ್ತಾರೆ. ಆದರೆ ಕೇಳಿದವನು ಅದರ ಪ್ರತಿಫಲವನ್ನು ಹೊಂದುತ್ತಾನೆ. ಕೇಳದೇ ಇರುವವನು, ಇಲ್ಲಿ ಕೆಳಗಿನ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ತಮ್ಮ ಐಶ್ವರ್ಯವನ್ನೇ ನಂಬಿದ್ದಾರೆ, ತಾವು ಬಹಳ ಆಸ್ತಿವಂತರೆಂದು ಉಬ್ಬಿದ್ದಾರೆ. ಆದರೆ ಯಾವನಾದರೂ ತನ್ನ ಸಹೋದರನು ಸಮಾಧಿಯಲ್ಲಿ ಸೇರದೆ ಶಾಶ್ವತವಾಗಿ ಬದುಕಿರುವುದಕ್ಕಾಗಿ ದೇವರಿಗೆ ಈಡನ್ನು ಕೊಟ್ಟು ಅವನ ಪ್ರಾಣವನ್ನು ಬಿಡಿಸಲಾರನು. ಹಲ್ಲೆಲೂಯಾ. ದೇವರಿಗಾಗಲಿ ಡಾಕ್ಟ್ರಿಗಾಗಲಿ ಏನಾದರೂ ಈಡನ್ನು ಕೊಟ್ಟು, ಅಂದರೆ ಏನಾದರೂ ಹಣವನ್ನು ಕೊಟ್ಟು, ಬಂಗಾರವನ್ನು ಕೊಟ್ಟು, ಆಸ್ತಿಯನ್ನು ಕೊಟ್ಟು, ಮನೆ ಮಾರಿ ಮತ್ತೆ ಹಣವನ್ನು ಕೊಟ್ಟರು ಕೂಡ ಯಾವ ಡಾಕ್ಟ್ರಿಂದ ಮರಣವನ್ನು ಮಾತ್ರ ತಪ್ಪಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ನಾವು ಎಷ್ಟೇ ಭಯಂಕರವಾಗಿ ರೋಗದಲ್ಲಿದ್ದರೂ, ಭಯಂಕರವಾಗಿ ಸಮಸ್ಯೆಯಲ್ಲಿದ್ದರೂ, ಆ ಡಾಕ್ಟರ್ ಬಳಿಯಲ್ಲಿ ಹೋದಾಗ ಏನು ಹೇಳ್ತಾರೆ ಗೊತ್ತಾ? ನೀವು ಒಂದ್ಸರಿ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀರಾ? ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡ್ತೇವೆ, ಆದರೆ ನಮ್ಮಿಚ್ಛೆ ಅಲ್ಲ, ದೇವರಿಚ್ಛೆ. ಬದುಕಬಹುದು, ಬದುಕದೇ ಇರಬಹುದು, ಆದರೆ ಅವರ ಮೇಲೆ ಮಾತ್ರ ಹಾಕಿಕೊಳ್ಳಲ್ಲ ಅವರು. ಆದರೆ ನಾವೇನು ಮಾಡ್ತೇವೆ? ನಮ್ಮನ್ನು ಕಿವಿಯಲ್ಲಿ ಹಾಕ್ಕೊಂಡಿಲ್ಲ, ಡಾಕ್ಟ್ರು ಮೋಸ ಮಾಡಿದ್ದಾರೆ, ಜನರು ಮೋಸ ಮಾಡಿದ್ದಾರೆ, ಇಂಥವ್ರಿಗೆ ಎಷ್ಟೆಲ್ಲ ಹಣ ಕೊಟ್ಟಿದ್ದೇವೆ, ಎಷ್ಟೆಲ್ಲ ಸಹಾಯ ಮಾಡಿದ್ದೇವೆ, ಆದರೆ ನಿರ್ಲಕ್ಷ್ಯತನದಿಂದ ಅವರು ಸತ್ತು ಹೋಗಿದ್ದಾರೆ ಅಂತೇಳಿ ಪೇಪರ್ಗಳಿಗೆ, ನ್ಯೂಸ್ಗಳಿಗೆ ಬರುತ್ತೆ. ಆದರೆ ದೇವರ ವಾಕ್ಯ ಹೇಳುತ್ತೆ, ನಾವು ಸಾಯಬೇಕಂತ ನಮ್ಮ ಹಣೆ ಬರದಲ್ಲಿ ಬರೆದಿದ್ರೆ ಯಾವ ಡಾಕ್ಟ್ರಲ್ಲ, ಎಲ್ಲಿ ಕುಂತಿರ್ತೇವೋ ಅಲ್ಲೇ ಕೂಡ ನಾವು ಸತ್ತು ಹೋಗ್ತೇವೆ. ಆದರೆ ಸಾಯಲಿಕ್ಕೆ ಒಂದು ದಾರಿ, ಸಾಯಲಿಕ್ಕೆ ಒಂದು ಕಾರಣ ಅಷ್ಟೇ. ಅದು ನಾವು ಏನು ಮಾಡ್ಕೊಳ್ತೇವೋ, ಏನು ಮಾಡ್ತಾ ಇದ್ದೇವೋ, ಏನಾಗಿ ಸತ್ತೋಗಿದ್ದೇವೋ ಅಂತಲ್ಲ. ದೇವರು ನಮ್ಮ ಹಣೆ ಬರದಲ್ಲಿ ಎಷ್ಟು ದಿನ ಬರೆದಿದನೋ ಅಷ್ಟು ದಿನದವರೆಗೆ ಮಾತ್ರನೇ ನಾವು ಈ ಭೂಮಿ ಮೇಲೆ ಇರಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ನಾವು ಅಂದುಕೊಳ್ತೇವೆ ಆರೋಗ್ಯ ಚೆನ್ನಾಗಿದೆ, ಆಯುಷ್ಕಾಲ ಚೆನ್ನಾಗಿದೆ, ನನಗೆ ಭಾಳ ಆಸ್ತಿ ಇದೆ, ನಾನು ಇನ್ನೂ ಸ್ವಲ್ಪ ದಿನ ಬದುಕಬೇಕಾಗಿತ್ತು ಅಂತೇಳಿ ಹೇಳಿಕೊಂಡವ್ರಿಗೆ ಏನು ಮಾಡ್ತಾರೆ? ಬದುಕಬೇಕು ಅನ್ನುವಂಥ ಆಸೆ ಇರುವವರಿಗೆ ಬದುಕಲಿಕ್ಕೆ ಆಗಲ್ಲ. ಸಾಯಬೇಕು, ನಾನು ಸಾಯಬೇಕು, ಇರಬಾರ್ದು, ನಾನೇನೆಲ್ಲ ಮಾಡ್ಕೋಬೇಕಂತ ಎಷ್ಟೆಷ್ಟೆಲ್ಲ ಯೋಚನೆ ಮಾಡ್ತಾರೆ, ಆದರೆ ಸಾಯಲ್ಲ. ಯಾಕೆ ಗೊತ್ತಾ? ಸಾಯಬೇಕು ಅನ್ನೋರಿಗೆ ಸಾವು ಬಂದಿದ್ರೆ, ಬದುಕಬೇಕು ಅನ್ನೋರಿಗೆ ಬದುಕುವಂಥ ಆಲೋಚನೆ ಇದ್ದಿದ್ರೆ ಈ ಪ್ರಪಂಚ ಈ ರೀತಿಯಾಗಿ ಇರ್ತಿರ್ಲಿಲ್ಲ, ಇನ್ನೂ ಮೇಲೆ 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 ಹೋಗ್ತಾ ಇತ್ತು ಅಲ್ಲಿ. ಆದರೆ ಕೆಳಗಿನ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಹಣ ಕೊಟ್ಟರೂ ಸಾಲುವುದೇ ಇಲ್ಲ, ಅಂತ ಪ್ರಯತ್ನವನ್ನು ನಿಷ್ಫಲವೆಂದು ಬಿಟ್ಟೇ ಬಿಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜವಾಗ್ಲೂ ನಾನನ್ನು ಯಥಾರ್ಥವಾಗಿ ಹೇಳ್ತೇನೆ, ಈ ಒಂದು ವಾಕ್ಯ ಇವತ್ತು ಬರುತ್ತೆ ನಾನೇ ಹೇಳ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ನಾನು ನಿನ್ನೆ ಪ್ರಾರ್ಥನೆಯಲ್ಲಿ ನೆನೆಸ್ಕೊಂಡೆ, ಹೌದು, ನಾನು ಈಗ ಸಡನ್ನಾಗಿ ಸತ್ತೋದ್ರೆ ಮಕ್ಕಳು ಹೆಂಗೆ, ಸಭೆ ಹೆಂಗೆ, ನಾನು ಮಾಡುವಂಥ ಕೆಲಸಗಳು ನಾನು ಹೇಗೆ ಮಾಡ್ತೀನೋ ಹಾಗೇ ಮಾಡಿಕೊಳ್ಳೋರು ಯಾರಾದರೂ ಬರ್ತಾರಾ ಅಂತ ಯೋಚನೆ ಮಾಡಿದಾಗ ನಿಜವಾಗ್ಲೂ ನಾವು ಮರಣವನ್ನು ತಪ್ಪಿಸಿಕೊಳ್ಳಲಿಕ್ಕೆ ಎಷ್ಟು ಹಣ ಕೊಟ್ಟರು ಸಾಲುವುದಿಲ್ಲ, ಎಷ್ಟು ಡಾಕ್ಟರ್ ಬಳಿಯಲ್ಲಿ ತೋರಿಸಿದ್ರು ಆಗುವುದಿಲ್ಲ, ಎಷ್ಟು ಹಣ ಇದ್ದರೂ, ಎಷ್ಟು ಆಸ್ತಿ ಇದ್ದರೂ, ಇಂಥ ಚರ್ಚ್ಗಳು 10 ಕಟ್ಟಿಸಿದ್ರು ಕೂಡ ನಾವೇನು ಮಾಡಲಿಕ್ಕಾಗಲ್ಲ, ಮರಣವನ್ನು ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ಅಂಥ ಪ್ರಯತ್ನ ನಿಷ್ಫಲ. ಹಲ್ಲೆಲೂಯಾ. ದೇವರು ಯಾವಾಗ ಕರೀತಾನೋ ಆವಾಗ ನಾವು ಹೋಗ್ಲಿಕ್ಕೆ ರೆಡಿಯಾಗಿರಬೇಕು. ಇದು ನಾವೇನೋ ಗಾಡ್ರೇಜಲ್ಲಿ ಬಚ್ಚಿಟ್ಟಂತೆ, ಹಣವನ್ನು ಬಚ್ಚಿಟ್ಟಂತೆ ನಮ್ಮ ಹೃದಯವನ್ನು ಬಚ್ಚಿಟ್ಕೊಳ್ಳಿಕ್ಕಾಗಲ್ಲ. ಏನೋ ಗಾಡ್ರೇಜಲ್ಲಿ ನಾವು ಬ್ಯಾಂಕಲ್ಲಿ ಗೋಲ್ಡನ್ನು ಒತ್ತೆ ಇಟ್ಟ ಹಾಗೆ ನಮ್ಮ ಪ್ರಾಣವನ್ನು ಎಲ್ಲಾದರೂ ಒತ್ತೆ ಇಟ್ಟು ಬದುಕಿಕೊಳ್ಳಿಕ್ಕೆ ಆಗಲ್ಲ. ಆದರೆ ದೇವರ ವಾಕ್ಯ ನಮಗೆ ನೇರವಾಗಿ ಸ್ಪಷ್ಟವಾಗಿ ಅರ್ಥವಾಗುವ ರೀತಿಯಲ್ಲಿ ಹೇಳ್ತಾ ಇದ್ದಾನೆ, ಮರಣವನ್ನು ತಪ್ಪಿಸಿಕೊಳ್ಳಿಕ್ಕೆ ಯಾವ ವ್ಯಕ್ತಿಯಿಂದ ಆಗಲ್ಲ, ಯಾವ ಶಕ್ತಿಯಿಂದ ಆಗಲ್ಲ. ನಿನಗೆ ಎಷ್ಟು ಸಾರಿ ಶಕ್ತಿಗಳು ಏನೇ ಮಾಟ ಮಂತ್ರ ಮಾಡಿಸಿದ್ರು ಕೂಡ ನೀನು ಸಾಯದೇ ಇದೆಯಾ ಅಂದರೆ ಅದು ನೀನು ಮಾಡಿದಂಥ ಪ್ರಾರ್ಥನೆ, ನಿಮ್ಮ ಸೇವಕರು ಮಾಡಿದಂಥ ಪ್ರಾರ್ಥನೆ, ಇದುವರೆಗೂ ನಿಮ್ಮ
ನಿಮ್ಮನ್ನ ಇಲ್ಲಿ ಪ್ರಾಣದಿಂದ ಜೀವದಿಂದ ಉಳಿಸಿದ್ದಾನಂದ್ರೆ ಅದು ಕೇವಲ ದೇವರ ಕೃಪೆಯಾಗಿದೆ. ನಾವು ಸತ್ತು ಹೋಗಿದ್ದೇವಂದ್ರೆ ನಾವು ಮಾಡಿದಂಥ ಪಾಪಗಳು ಅವು ಅಪಾರವಾಗಿದ್ದಾವೆ. ಹಾಗಾಗಿ ಮರಣಕ್ಕಾಗಲಿ ಮರಣದ ಆಲೋಚನೆಗಳಿಗಾಗಲಿ ನಾವು ಒಪ್ಪಿಸಿಕೊಡುವುದಾದರೆ ಯಾವ ವ್ಯಕ್ತಿಯಿಂದ ತಪ್ಪಿಸಿಕೊಳ್ಳಿಕ್ಕಾಗಲ್ಲ. ಹಾಗಾಗಿ ನಮಗೆ ಮರಣ ಆಲೋಚನೆ ಬರ್ತಾ ಇರ್ಬೋದು, ಇಲ್ಲ ಪ್ರಾಣದಿಂದ ಉಳಿಬೇಕು, ಇನ್ನು ಬಹಳ ದಿನ ಬದುಕಬೇಕಂತ ಆಲೋಚನೆ ಇರ್ಬೋದು. ಏನೇ ಆಗಿರಲಿ ದೇವರ ಹತ್ರ ನೀವು ಧೈರ್ಯವಾಗಿ ಪ್ರಾರ್ಥನೆ ಮಾಡುವುದಾದರೆ ನಿಮ್ಮನ್ನು ದೇವರು ಖಂಡಿತವಾಗಿ ಈ ಸ್ಕೇಲನಿಗೆ ಪ್ರಾಣದ ಅವಕಾಶವನ್ನು ಕೊಟ್ಟ ಹಾಗೆ, ಆಯುಷ್ಕಾಲವನ್ನು ಅಭಿವೃದ್ಧಿಪಡಿಸಿದ ಹಾಗೆ, ನೀನು ಗೋಡೆ ಕಡೆಗೆ ನಿನ್ನ ಕಣ್ಣೀರನ್ನು ಸುರಿಸಿ ಗೋಡೆ ಕಡೆಗೆ ನಿನ್ನ ಮುಖವನ್ನು ತಿರುಗಿಸಿ ದೇವರಿಗೆ ಯೇಸು ಸ್ವಾಮಿಗೆ ಆ ಇಸ್ಕೇಲನ್ನು ಪ್ರಾರ್ಥನೆಯನ್ನು ಮಾಡಿ ಹೇಗೆ ಬದುಕಿದ್ನೋ ಹಾಗೆ ಬದುಕಲಿಕ್ಕೆ ನಿನಗೆ ಆಸೆ ಇರುವುದಾದರೆ ದೇವರಿಗೆ ನೀನು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಕಣ್ಣೀರಿನ ಪ್ರಾರ್ಥನೆಗೆ ಇರುವಂಥ ಶಕ್ತಿ, ಕಣ್ಣೀರಿನ ಪ್ರಾರ್ಥನೆಗೆ ಇರುವಂಥ ಒಂದು ಮಹಿಮೆ ಇನ್ನು ಯಾವುದರಲ್ಲಿ ಇಲ್ಲ. ಉಪವಾಸ ಪ್ರಾರ್ಥನೆ ಇದೆ, ಕಣ್ಣೀರಿನ ಪ್ರಾರ್ಥನೆ ಇದೆ, ಏಕಾಂತವಾದ ಪ್ರಾರ್ಥನೆ ಇದೆ. ಎಲ್ಲ ಪ್ರಾರ್ಥನೆಗಳಿಗಿಂತಲೂ ಕಣ್ಣೀರಿನ ಪ್ರಾರ್ಥನೆ, ಬೆಳಗಿನ ಜಾವದ ಪ್ರಾರ್ಥನೆ ಖಂಡಿತವಾಗಿ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳಿಸಿಕೊಳ್ಳಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅಲ್ಲಿ ಕೊನೆಯ ವಚನ ನನಗೆ ಭಾಳ ಇಷ್ಟ ಆಯಿತು. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಬೆಳಕನ್ನು ಪಿತೃಗಳ ಬಳಿಗೆ ಸೇರಿ ಅವರಂತೆಯೇ ಎಂದಿಗೂ ಬೆಳಕನ್ನು ಕಾಣದೆ ಇರುವನು. ವಿವೇಕಹೀನ ಮನುಷ್ಯನು ಎಷ್ಟು ಘನವಾದ ಪದವಿಯಲ್ಲಿದ್ದರೂ ಪಶುಗಳಂತೆಯೇ ಇಲ್ಲವಾಗುತ್ತಾನೆ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಜ್ಞಾನ ಇದೆ, ಜ್ಞಾನ ಇಲ್ಲ ಯಾರಿಗೆ? ಇಂಥ ಜ್ಞಾನ ಇಲ್ಲಮ್ಮ, ನೀನು ಬೇರೆ ಜ್ಞಾನ ಕೇಳಿ ಭಾಳ ಐತೆ. ದೇವರ ಜ್ಞಾನ ಇಲ್ಲ ನಮಗೆ, ಬೇರೆ ಜ್ಞಾನ ಕೇಳಿದರೆ ಭಾಳ ಐತೆ. ಎಷ್ಟು ಜ್ಞಾನ ಇದ್ದರೂ ಕೂಡ ಇಲ್ಲಿ ದೇವರ ವಾಕ್ಯ ಏನು ಹೇಳ್ತಾ ಇದೆ? ವಿವೇಕಹೀನ ಮನುಷ್ಯನು ಎಷ್ಟು ಘನವಾದ ಪದವಿಯಲ್ಲಿದ್ದರೂ, ಜ್ಞಾನ ಇಲ್ಲದೆ ಏನು ಮಾತಾಡ್ತಾರೋ, ಏನು ಪ್ರಜ್ಞೆ ಇಲ್ಲದೆ ಆಲೋಚನೆ ಮಾಡ್ತಾರೋ ಅಂಥವ್ರು ಎಷ್ಟು ಘನವಾದ ಪದವಿಯಲ್ಲಿದ್ದರೂ ಕೂಡ ಅವನೇನಂತೆ ಪಶುಗಳಂತೆ ಇಲ್ಲವಾಗುತ್ತಾನೆ. ಇದನ್ನು ನಾವು ಪಶುಗಳ ಹಾಗೆ ಪ್ರವರ್ತನೆ ಮಾಡ್ತಾ ಇದ್ದೇವಾ, ಇಲ್ಲ ಮನುಷ್ಯನ ಹಾಗೆ ಪ್ರವರ್ತನೆ ಮಾಡ್ತಾ ಇದ್ದೇವಾ? ಒಂದು ಸಾರಿ ನಿನ್ನ ಹೃದಯಕ್ಕೆ, ನಿನ್ನ ಮನಸ್ಸಿಗೆ, ನಿನ್ನ ಆತ್ಮಕ್ಕೆ ಪ್ರಶ್ನೆ ಮಾಡಿಕೋ. ಹೌದು, ಸೇವಕರು ಹೇಳುವಂಥ ಮಾತುಗಳನ್ನು ನಾವು ಕೈಗೊಂಡು ನಡೀತಾ ಇದ್ದೇವಾ? ದೇವರು ಕೊಟ್ಟಂಥ ಆಜ್ಞೆಗಳನ್ನು ನಾವು ಕೈಗೊಂಡು ನಡೀತಾ ಇದ್ದೇವಾ? ತಂದೆ ತಾಯಿ ಮಾತು ಹೇಳುವಂಥ ಮಾತುಗಳನ್ನು ಆಲಿಸ್ತಾ ಇದ್ದೇವಾ? ಇಲ್ಲ ನಮಗೆ ಸ್ನೇಹಿತರು ಹೇಳುವಂಥ ಮಾತುಗಳನ್ನು ಆಲಿಸ್ತಾ ಇದ್ದೇವಾ? ಯಾವ ಮಾತುಗಳು ನಾವು ಸ್ವೀಕಾರ ಮಾಡಿಕೊಳ್ಳಬೇಕೋ ಆ ಮಾತುಗಳನ್ನು ನಮ್ಮ ಹೃದಯದಲ್ಲಿ ಸ್ವೀಕಾರ ಆಗ್ತಾ ಇಲ್ಲ. ಯಾವ ಕೇಳಬಾರ್ದು, ಯಾವ ಮಾಡಬಾರ್ದಂತೇವೋ ಅವುಗಳು ಮಾತ್ರ ನಮ್ಮ ಹೃದಯದಲ್ಲಿ ಏನಾಗ್ತಾ ಇದೆ? ಪ್ರಿಂಟ್ ಒತ್ತಿದಂಗೆ ಬಹಳ ಚೆನ್ನಾಗಿ ಕಾಪಿ, ಈ ಒಂದು ಪೇಪರಲ್ಲಿ ಇರುವಂಥ ಅಕ್ಷರಗಳು ಇನ್ನೊಂದು ಸಾರಿ ಪ್ರಿಂಟ್ ತೆಗಿಲಿಕ್ಕೆ ನಾವು ಹೆಂಗೆ ಮಾಡ್ತೇವೋ ಹಂಗೆ ಕೆಟ್ಟವುಗಳು ನಮ್ಮ ಮನಸ್ಸಿನಲ್ಲಿ ಬಹಳ ದೃಢವಾಗಿ ಆಳವಾಗಿ ಇರ್ತವೆ. ಆದರೆ ಒಳ್ಳೆಯವನ್ನು ನಾವು ಬಿಗಿಯಾಗಿ ಹಿಡಿದುಕೊಳ್ಳದೆ, ಅವುಗಳನ್ನು ಕಾಪಾಡಿಕೊಳ್ಳದೆ, ನಮ್ಮ ಇಷ್ಟದ ಪ್ರಕಾರ ನಾವು ಮಾಡಿದರೆ ಏನು ಮಾಡ್ತಾನಂತೆ ದೇವರು? ಇಲ್ಲದಂತೆ, ಪಶುಗಳಂತೆ ಇಲ್ಲದಂತೆ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಎಷ್ಟು ಬುದ್ಧಿ ಇದೆಯೋ, ಎಷ್ಟು ಶಕ್ತಿ ಇದೆಯೋ, ಎಷ್ಟು ಆಸ್ತಿ ಇದೆಯೋ, ಎಷ್ಟು ಹಣವಿದೆಯೋ ಅದು ಅಲ್ಲ ದೇವರಿಗೆ. ದೇವರ ಸಮ್ಮುಖದಲ್ಲಿ ನಿನ್ನ ಪ್ರಾರ್ಥನೆ ಹೇಗಿದೆ, ನಿನ್ನ ಹೃದಯ ಹೇಗಿದೆ, ನಿನ್ನ ಆಲೋಚನೆ ಹೇಗಿದೆ, ಅವುಗಳನ್ನು ಗ್ರಹಿಸಲಿಕ್ಕೆ ದೇವರು ನಮ್ಮ ಹೃದಯದಲ್ಲಿ ಆತನು ಪ್ರತಿದಿನ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ, ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ನಾವು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಹೇಗೆ ನಮ್ಮ ಕೆಲಸಗಳನ್ನು ನಾವು ಮಾಡ್ತೇವೋ ನಾವು ಎಲ್ಲರೂ ನೋಡುವಂತೆ ಮಾಡ್ತೇವೆ. ನೋಡಲಾರ್ದಂತೆ ನಮ್ಮ ಹೃದಯದಲ್ಲಿ ದೇವರು ನಮ್ಮ ಒಂದು ಎಲ್ಲ ಕಾರ್ಯಗಳನ್ನು ನೋಡಿ ಆತನು ನಮಗೆ ತಕ್ಕಂತೆ ಆಶೀರ್ವಾದವನ್ನು ಕೊಡುವಂಥ ವ್ಯಕ್ತಿಯಾಗಿದ್ದಾರೆ. ಹಲ್ಲೆಲೂಯಾ. ನಾವು ಮನುಷ್ಯರನ್ನು ನೋಡಿ ಮೆಚ್ಚಿಕೊಳ್ತೇವೆ, ಮನುಷ್ಯನ ಸ್ವಭಾವಗಳನ್ನು ನೋಡಿ ಮೆಚ್ಚಿಕೊಳ್ತೇವೆ. ಆದರೆ ದೇವರು ಹೃದಯಾಂತರಾಳದ ಗ್ರಹಿಕೆಗಳನ್ನು ನೋಡಿ ನಮ್ಮ ಪ್ರಾಣವನ್ನು ಮರಣಕರವಾದಂಥ ವ್ಯಾಧಿಯಿಂದ ತಪ್ಪಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಯಾವಾಗ ಗೊತ್ತಾ? ನೀನು ಮಾಡುವಂಥ ಪ್ರಾರ್ಥನೆ ದೇವರಿಗೆ ವಿವೇಕಹೀನವಾಗಿ ಅಲ್ಲ, ವಿವೇಕವನ್ನು ಗ್ರಹಿಸಿ ಯಾರು ಪ್ರಾರ್ಥನೆ ಮಾಡ್ತಾರೋ ಅವರ ಪ್ರಾರ್ಥನೆಯನ್ನು ಖಂಡಿತವಾಗಿ ದೇವರು ಕೇಳಿಸಿಕೊಂಡು ಆಶೀರ್ವಾದ ಮಾಡಲಿಕ್ಕೆ
ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಈ ಚಿಕ್ಕ ಮಾತುಗಳನ್ನು ಆಶೀರ್ವದಿಸುವ ಹಾಗೆ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಮುಂದಿನ ಸಮಯದಲ್ಲಿ ಈ ಒಂದು 3ನೇ ಉಪವಾಸ ಪ್ರಾರ್ಥನೆಯ ಸಮಯದಲ್ಲಿ ದೈವ ಸೇವಕರು ನಾವು ಎಲ್ಲರೂ ಸೇರಿ ಆರಾಧಿಸುವಾಗ ಒಂದು ದೊಡ್ಡ ಮಹಿಮೆ, ಒಂದು ದೊಡ್ಡ ಶಕ್ತಿ